ಸಿಎಂ ಬದಲಾವಣೆಗೆ ಹೈಕಮಾಂಡ್ಗೆ ಭೀತಿ ಕಾಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ ಕಾಂಗ್ರೆಸ್ ಪಾಳೆಯದಲ್ಲೇ ಹುಟ್ಟಿರುವಂಥದ್ದು. ಚರ್ಚೆ ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟವನ್ನ ಕಟ್ಟೋದಕ್ಕೆ ವರಿಷ್ಠರಿಗೆ ಆತಂಕ ಕಾಡ್ತಾ ಇದೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಅವ್ರು ಇಲ್ಲದೆ ಇದ್ರೆ ಕಾಂಗ್ರೆಸ್ಗೆ ಭವಿಷ್ಯದಲ್ಲಿ ಮತ್ತೆ ಸಮಸ್ಯೆಗಳು ಎದುರಾಗಬಹುದು, ಭವಿಷ್ಯದ ಬಗ್ಗೆಯೇ ಪ್ರಶ್ನೆ ಕಾಡಬಹುದು ಅನ್ನೋ ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿದ್ದಾರಾ ಅಂತೇಳಿ ಕಾಂಗ್ರೆಸ್ ಪಾಳೆಯದಲ್ಲಿಯೇ ಈಗ ಚರ್ಚೆ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯನವರಿಗೆ ಪರ್ಯಾಯ ನಾಯಕ ಇನ್ನೂ ಕೂಡ ಕಾಂಗ್ರೆಸ್ನಲ್ಲಿ ಸಿಕ್ಕಿಲ್ಲ. ರಾಜ್ಯದಲ್ಲಿ 1 ವರ್ಷದಿಂದ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾನೇ ಇದೆ. ಆದರೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತ್ರ ಹೈಕಮಾಂಡ್ ಚಕಾರವನ್ನ ಎತ್ತುತ್ತಾ ಇಲ್ಲ. ಸೆಪ್ಟೆಂಬರ್, ನವೆಂಬರ್, ಸಂಕ್ರಾಂತಿ, ಯುಗಾದಿ ಎಲ್ಲವೂ ಮುಗಿತು. ಇದೀಗ ಮಾರ್ಚ್, ಏಪ್ರಿಲ್, ಮೇ ಅಂತೇಳಿ ಮೇ ತಿಂಗಳು ಕೂಡ ಬಂದಾಗಿದೆ. ಆದರೂ ಕೂಡ ಸಿಎಂ ಕುರ್ಚಿ ಸಿದ್ದರಾಮಯ್ಯನವರ ಹತ್ರನೇ ಸೇಫ್ ಆಗಿದೆ. ಡಿಕೆ ಶಿವಕುಮಾರ್ ಅವರ ಕಸರತ್ತು ಮುಂದುವರೆದಿದೆ. ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯನವರಿಗಿರುವಂತಹ ಮಾಸ್ ಇಮೇಜ್, ಅವರಿಗಿರುವಂತಹ ಮಾಸ್ ಫಾಲೋಯಿಂಗ್. ಅದಕ್ಕೆ ಪರ್ಯಾಯವಾಗಿ ಮತ್ತೊಬ್ಬ ನಾಯಕ ಇನ್ನೂ ಪಕ್ಷದಲ್ಲಿ ಅವರ ಎತ್ತರಕ್ಕೆ ಬೆಳೆದಿಲ್ಲ ಅನ್ನುವ ಕಾರಣಕ್ಕೆ ಹೈಕಮಾಂಡ್ ಕೂಡ ಸಿಎಂ ಬದಲಾವಣೆಯ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಾನಾ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ದೆಹಲಿಗೆ ಹೋಗಿ ಬಂದಿದ್ದು ಆಗಿದೆ. ಇಲ್ಲಿ ಅವರ ಬೆಂಬಲಿಗರು ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ. ದಿನಕ್ಕೊಮ್ಮೆ ಬಂದಾವಾಗ ಮತ್ತೊಂದು ಹೊಸ ಡೇಟ್ಗಳನ್ನು ಅವರು ಕೊಡ್ತಾ ಇರುವಂಥದ್ದು. ಆ ಡೇಟ್ಗಳೆಲ್ಲ ಮುಗಿದುವು. ಎಲ್ಲ ಡೇಟ್ಗಳು ಮುಗಿದಾಗಿಯೂ ಕೂಡ ಯಾವುದೇ ರೀತಿಯ ಬದಲಾವಣೆ ಮಾತ್ರ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯನವರಿಗಿರುವಂತಹ ಆ ಮಾಸ್ ಇಮೇಜ್ ಅನ್ನೋದು ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿಯೇ ಆಗ್ತಾ ಇರುವಂತಹ ಚರ್ಚೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಂಜುನಾಥ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಸಿಎಂ ಸಿದ್ದರಾಮಯ್ಯನವರ ಮಾಸ್ ಇಮೇಜ್ ಒಂದು ವೇಳೆ ಅವರನ್ನು ಬದಲಿಸಿದರೆ ಕಾಂಗ್ರೆಸ್ಗೆ ಪೆಟ್ಟು ಕೊಡುತ್ತೆ ಅನ್ನೋ ಆತಂಕ ಹೈಕಮಾಂಡ್ಗೆ ಕಾಡ್ತಾ ಇರುವಂಥದ್ದು. ಯಾಕೆ ಈ ಆತಂಕ ಅಂತ ಅಂದರೆ ಅವರಿಗೆ ಪರ್ಯಾಯವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಹಿಂದ ನಾಯಕನಾಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯ ಆಗತ್ತೆ ಅಥವಾ ಆಗಲ್ಲ ಅನ್ನುವ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡೌಟ್ ಇದೆಯಾ ಅಂತ? ನವೀನ್, ಏನು ರಾಜ್ಯದಲ್ಲಿ ಕಳೆದ 1 ವರ್ಷದಿಂದ ಕೂಡ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಆದರೆ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಜೊತೆಗೆ ಸಂಕ್ರಾಂತಿ ಆಯಿತು, ಜೊತೆಗೆ ಯುಗಾದಿ ಸೇರಿದಂತೆ ಈಗ ಮೇ ಕ್ರಾಂತಿ ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಜೊತೆಗೆ ಖರ್ಗೆ ಅವರು ಕೂಡ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆ ಮುಖಾಂತರ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಸೇಫ್ ಅಂತ ಹೇಳಲಾಗ್ತಿದೆ. ಆದರೆ ಈ ಹಿಂದೆ ಏನು ಹೈಕಮಾಂಡ್ ಈ ಒಂದು ನಿರ್ಧಾರದ ಹಿಂದೆ ಹಲವು ಲೆಕ್ಕಾಚಾರಗಳಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತ ಪ್ರಬಲವಾದಂಥ ಹಿಂದುಳಿದ ನಾಯಕ ಇಲ್ಲ, ಜೊತೆಗೆ ಮಾಸ್ ಲೀಡರ್. ಯಾಕಂದರೆ ಸಿದ್ದರಾಮಯ್ಯ ಅವರು ಒಂದು ಕ್ಷೇತ್ರಕ್ಕೆ ಎಂಟ್ರಿ ಆದರೆ 20ರಿಂದ 25 ಸಾವಿರ ಮತಗಳು ಇಮಿಡಿಯೇಟ್ ಒಂದು ಟ್ರಾನ್ಸ್ಫರ್ ಮಾಡುವಂಥ ಇರುವಂಥ ಶಕ್ತಿ ಇರುವಂಥ ನಾಯಕ. ಆ ಒಂದು ಶಕ್ತಿ ಇರುವಂಥ ನಾಯಕ ಪರ್ಯಾಯವಾಗಿ ಯಾರು ಕೂಡ ಹುಟ್ಕೊಂಡಿಲ್ಲ. ನೀವು ಹೇಳಿದಾಗೆ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕತ್ವವನ್ನು ವಹಿಸ್ಕೊಂಡ್ರು. ಅವರು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ತಕ್ಷಣವೇ ಒಂದು 20-25 ಸಾವಿರ ಓಟುಗಳನ್ನು ಡೈವರ್ಟ್ ಮಾಡಲಿಕ್ಕೆ ಅಭ್ಯರ್ಥಿ ಪರವಾಗಿ ಆಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ಹಿಂದುಳಿದ ನಾಯಕ, ಜೊತೆಗೆ ದಲಿತರ ನೆಚ್ಚಿನ ನಾಯಕ, ಜೊತೆಗೆ ಅಲ್ಪಸಂಖ್ಯಾತರು ಏನು ಸಿದ್ದರಾಮಯ್ಯ ಅವ್ರನ್ನ ತಮ್ಮ ಮನೆ ದೇವರಾಗಿ ಅಂದರೆ ಅವರು ಮನೆಯ ನಾಯಕನಾಗಿ ನೋಡ್ತಾರೆ, ಅವರ ಮನೆಯ ಪುತ್ರನಾಗಿ ನೋಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿರುವಂಥ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂಥದ್ದು. ಹೀಗಾಗಿ ಮುಂದೆ ಏನು ಬರುವಂಥ ಚುನಾವಣೆಗಳಲ್ಲಿ ಈಗಾಗಲೇ JDS BJP ಮೈತ್ರಿ ಮಾಡ್ಕೊಂಡಿದೆ. ಎರಡೂ ಪಕ್ಷಗಳು ಕೂಡ ಪ್ರಬಲ 2 ಸಮುದಾಯಗಳು, ಒಂದು ಒಕ್ಕಲಿಗ ಜೊತೆಗೆ ಲಿಂಗಾಯತ ಸಮುದಾಯದ ಮತಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಆದರೆ ಈ ಅಹಿಂದ ಮತಗಳೇನಿದೆ ಸುಮಾರು 140ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಒಂದು ಅಭ್ಯರ್ಥಿ ಗೆಲ್ಲುವುದಕ್ಕೆ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಆ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಸಿದ್ದರಾಮಯ್ಯವರೇ ಸೂಕ್ತ ಅನ್ನೋದು ಹೈಕಮಾಂಡ್ಗಿರುವಂಥ ಒಂದು ಮಾಹಿತಿ. ಹಾಗಾಗಿ ಯಾವುದೇ ರೀತಿಯ ಬದಲಾವಣೆಗೆ ಸದ್ಯಕ್ಕೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಇನ್ನೊಂದು ಕಡೆ ಸುಮಾರು ದೇಶದಲ್ಲೇ ಅತ್ಯಂತ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಜೊತೆಗೆ ಬಡ ಮತ್ತು ಮಧ್ಯಮದ ವರ್ಗದ, ಜೊತೆಗೆ ಒಂದು ಲಿಂಗಾಯತ ಒಂದು ಸಮುದಾಯಕ್ಕೂ ಕೂಡ ಒಂದು ತಮ್ಮದೇ ಆದಂಥ ಯೋಜನೆಗಳನ್ನು ಕೊಟ್ಟು ಅವರ ಮತಗಳನ್ನು ಕೂಡ ಕ್ರೋಢೀಕರಣ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದರೆ ಉಳಿದ ನಾಯಕರು ಯಾರು ಕೂಡ ಆ ಮಟ್ಟಿನ ಪ್ರಬಲವಾದಂಥ ನಾಯಕತ್ವ ಗುಣಗಳಾಗಿರ್ಬೋದು. DCM DK ಶಿವಕುಮಾರ್ ಅವರ ಸಿಎಂ ಗಾದಿಯ ಕನಸಾಗೆ ಉಳಿಯುತ್ತಾ ಹೇಗೆ?
ನವೀನ್, ಇದು ನಿಜಕ್ಕೂ ಕೂಡ ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂಥದ್ದು. ಯಾಕಂದರೆ ಹೈಕಮಾಂಡ್ ಮುಂದೆ ಪದೇ ಪದೇ ಡಿ ಕೆ ಬ್ರದರ್ಸ್ ಅವರು ಭೇಟಿ ಮಾಡಿ ನಾಯಕತ್ವ ಬದಲಾವಣೆ ಮಾಡಿಕೊಡ್ಬೇಕು, ಅಧಿಕಾರ ಹಸ್ತಾಂತರವನ್ನು ಮಾಡಬೇಕು. ಜೊತೆಗೆ ಹಿಂದೆ ಮಾತುಕತೆ ಆಗಿದೆ 2.5 ವರ್ಷ ಏನು ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ, ನಂತರ ಬಿಟ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ರು. ಜೊತೆಗೆ DK ಬೆಂಬಲಿಗರು ಕೂಡ ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟು, ಜೊತೆಗೆ ಹೈಕಮಾಂಡ್ ಕೂಡ ಭೇಟಿ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು ಮಾಸ್ ಏನು ಲೀಡರ್ಶಿಪ್ ಇದೆ, ಅದು ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರ ಕುರ್ಚಿ ಕನಸಿಗೆ ತಣ್ಣೀರೆರಚುವ ಸಾಧ್ಯತೆಗಳು ಹೆಚ್ಚು. ಯಾಕಂದರೆ ಮುಂಬರುವ 2028ರ ಚುನಾವಣೆಯಲ್ಲಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕಾದ್ರೆ ಸಿದ್ದರಾಮಯ್ಯ ಅವರನ್ನ ಸೂಕ್ತವಾಗಿ ನಡೆಸ್ಕೊಳ್ಬೇಕು. ಅವರನ್ನೇನಾದರೂ ಅಂದರೆ ಅವ್ರನ್ನ ಯಡಿಯೂರಪ್ಪ ರೀತಿ ಏನು ಏಕಾಕಿ ಇಳಿಸಿದ್ರೆ ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ, ಭವಿಷ್ಯದಲ್ಲಿ ಕೂಡ ಪಕ್ಷದ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಮತಗಳು ಕೂಡ ಡೈವರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯ ಒಂದು ಏನು ಮುಜುಗರಕ್ಕೊಳಪಡಿಸದೆ ಅಥವಾ ಅವರನ್ನ ಗೌರವಯುತವಾಗಿ ಇಳಿಸಬೇಕು ಅನ್ನೋದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇದ್ರೂ ಕೂಡ, ಆದರೆ ಸಿದ್ದರಾಮಯ್ಯರಂತರ ಪರ್ಯಾಯ ನಾಯಕತ್ವ ಯಾವುದೇ ರೀತಿಯ ಸಿಗ್ತಾ ಇಲ್ಲ. DK ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಕೂಡ ಶಾಸಕರಿಗೂ ಬೆಂಬಲ ಇಲ್ಲ, ಜೊತೆಗೆ ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ನಿಂತಿದ್ದಾರೆ. ಹೀಗಾಗಿ ಏನು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಯಾರನ್ನ CM ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸಬೇಕಾ ಅಥವಾ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರೆ ಯಾವ ರೀತಿ ಪರಿಣಾಮಗಳಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಮಾಹಿತಿಗಳನ್ನು ರಾಜ್ಯ ನಾಯಕರಿಂದ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸೇಫ್ ಅಂತ ಹೇಳಲಾಗ್ತಿದೆ. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.